ನಮಸ್ಕಾರ ವೀಕ್ಷಕರೇ, ಐಕೆ ನ್ಯೂಸ್ಗೆ ಸ್ವಾಗತ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯಂದು ಇಂದು ಹುಲ್ಸೂರು ತಾಲೂಕಿನ ಸರ್ಕಾರಿ ಆಸ್ಪತ್ರೆಯ ಎಲ್ಲ ರೋಗಿಗಳಿಗೆ ಭಾರತೀಯ ದಲಿತ ಪ್ಯಾಂಥರ್ ಪರವಾಗಿ ಹಣ್ಣುಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಭಾರತೀಯ ದಲಿತ ಪ್ಯಾಂಥರ್ನ ಎಲ್ಲ ಅಧಿಕಾರಿಗಳು, ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಸೊ ಪ್ರಿಯ ಐಕೆ ನ್ಯೂಸ್ ಕನ್ನಡ 24x7 ವೀಕ್ಷಕರೇ, BK9 ನ್ಯೂಸ್ ವೀಕ್ಷಕರೇ, ಜನಜಾಗೃತಿ ಲೈವ್ ಮೀಡಿಯಾ ವೀಕ್ಷಕರೇ. ಸೊ ವೀಕ್ಷಕರೇ, ನಾವು ಇವತ್ತಿನ ದಿವಸ ಬೀದರ್ ಜಿಲ್ಲೆ ಆದಂಥ ಹುಲ್ಸೂರು ತಾಲೂಕು ಹತ್ರ ಒಂದು ಲೈವ್ ಕವರೇಜ್ ಮಾಡ್ತಾ ಇವತ್ತಿನ ದಿವಸ ವಿಶ್ವರತ್ನ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಸಲುವಾಗಿ ನಮ್ಮ ಐಕೆ ನ್ಯೂಸ್ ಕನ್ನಡ 24x7 ಜನಜಾಗೃತಿ ನ್ಯೂಸ್ ಹಾಗೂ BK9 ನ್ಯೂಸ್ ಹತ್ರ ಲೈವ್ ಬರ್ತಾ ಇದ್ದಾರೆ. ಅಶೋಕ್ ಶಿಂದೆ ಅವರು, ತಾಲೂಕು ಅಧ್ಯಕ್ಷರು, ಭಾರತೀಯ ದಲಿತ ಪ್ಯಾಂಥರ್ ಹುಲ್ಸೂರು. ನೋಡ್ತಾ ಇರಿ ಕನ್ನಡ ಸುದ್ದಿಗಾಗಿ ಬಸವ ಕಲ್ಯಾಣ್, ಬೀದರ್, ಗುಲ್ಬರ್ಗ. ಐಕೆ ನ್ಯೂಸ್ ಕನ್ನಡ 24x7, BK9 ನ್ಯೂಸ್ ಲೈವ್ ಮೀಡಿಯಾ ಚಾನಲ್, ಜನಜಾಗೃತಿ ನ್ಯೂಸ್. ಸರ್, ನಮ್ಮ ಐಕೆ ನ್ಯೂಸ್ ಕನ್ನಡನಲ್ಲಿ ತಮಗೆ ಸ್ವಾಗತ ಮಾಡ್ತೀನಿ ಸರ್. ಮತ್ತು ವಿಶೇಷವಾಗಿ ಬೀದರ್ ಜಿಲ್ಲೆಗೆ ತಮ್ಮ ಶುಭ ಸಂದೇಶ ಏನು, ತಮ್ಮ ವತಿಯಿಂದ ಏನು ಹೇಳೋದು ಸರ್? ಇವತ್ತಿನ ದಿವಸ 134ನೇ ಜಯಂತಿ ಆಚರಣೆ ಮಾಡುತ್ತಾ ಅದೇ ನಮ್ಮ ಭಾರತೀಯ ದಲಿತ ಪ್ಯಾಂಥರ್ ಸಂಘಟನೆಯಿಂದ ಒಂದು ಕಾರ್ಯಕ್ರಮ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹುಲ್ಸೂರಲ್ಲಿ ಕೊಂಡಿದ್ದೇವೆ. ಹಣ ಹಂಪುಲ ಹಂಚುವ ಕಾರಣ ಒಂದು ಸರ್ಕಾರದ ಆಸ್ಪತ್ರೆಯಲ್ಲಿ ಬಡವರ ಪೇಷಂಟ್ಗಳಿಗೆ ನಾವು ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ನಿಮಿತ್ತವಾಗಿ ನಾವು ಇದು ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ. ಜೈ ಭೀಮ್.